ಈಗ ಅಗರ್ವಾಲ್ ಅವರು ಕೂಡ ಪಕ್ಷಪಾತಿಯಾಗಿ ನಡ್ಕೊಳ್ತಾ ಇದ್ದಾರೆ ಆರೋಪ ವಿಜೇಂದ್ರ ಪರವಾಗಿದ್ದಾರೆ ಅಂತ. ಈಗ ನೀವು ನೋಡಿದ್ರೆ ನಿಮ್ಗೆ ಗುರ್ತಾಗ್ತದಲ್ರಿ ಯಾರು ಪಕ್ಷಪಾತಿ ಅದಾರೆ, ಯಾರು ನಿಪಕ್ಷಪಾತಿ ಅದಾರೆ, ಯಾರು ಏನು ನಡೆಸ್ಯಾರ ಅನ್ನೋದು ಯತ್ನಾಳ್ ಹೇಳಬೇಕಾಗಿಲ್ಲ. ಎಲ್ಲರ ಮನಸ್ಸಿನಾಗಿದೆ. ಯಾರೂ ನಾ ಮೊದಲು ಧೈರ್ಯ ಮಾಡ್ದವು ಇನ್ನು 3 ತಿಂಗಳದಾಗ ಎಲ್ಲ ವ್ಯರ್ಥಿದ್ದದ್ದು ಗುರ್ತಾಗ್ತೈತೆ. ಅದು ಜನ ಏನು ಸುಮ್ಕೊಂಡಿರ್ತಾರಲ್ರಿ. ನೀವು ಯಾವನಾರೇ ಒಂದು ತಂದು ಹುಲಿಯೇ ತಂದು ಕೂಡ ಹುಲಿ ಆಗ್ತೈತೇನು? ಹುಲಿ ಆಗ್ಬೇಕಾದ್ರೆ ಜನರಿಂದ ಆಗ್ಬೇಕು. ನೀವು ಎಲ್ಲರೇ ಒಂದಿಟ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜ ಹುಲಿ ಬೆಟ್ಟದ ಹುಲಿ ಅಂತ ನೀವು ಬರ್ಕೊಂಡ್ರೆ ನಾವೇನು ಮಾಡೋಣ? ಅಡ್ವರ್ಟೈಸ್ಮೆಂಟ್ ಕೆಲವೊಂದು ಪ್ರಚಾರಗಳು ಸಿಗ್ತಾವೆ. ರಾಜ ಹುಲಿನ ಅನ್ಬೋದು, ಏಕಚಕ್ರಾಧಿಪತ್ಯ ಅನ್ಬೋದು. ನಾವೇನು ಹೇಳ್ಕೊಂಡೇವೆ? ನಾವು ಒಮ್ಮೆ ಹೇಳ್ಕೊಂಡೇನು ಹೇಳ್ರಿ ಅವೆಲ್ಲ ನೀವು ಮಾಧ್ಯಮದವ್ರು ತಯಾರು ಮಾಡೋ ನಿಮ್ಗೆ ಅರ್ಧ ಗಂಟೆ ಹಿಂದಿನ ವಿಶೇಷತೆ ಹೊಡಿತಿರಲ್ಲ ಅದ್ರ ಹೊಡ್ಕೋತ ನೋಡೋಣ. ಸಭೆ ಈಗ 2 ಹಂತದಲ್ಲಿ ಆಗ್ತದೆ. ನೀವೇನು ಇಷ್ಟು ದಿವಸ ಕರಿತಿದ್ದಿದ್ರಲ್ಲ ತಟಸ್ಥ ಪರಿವರ್ತನೆ ಆಗಿ ನಿಷ್ಠಾವಂತ ಆಗಿದೆ. ಪಕ್ಷ ಉಳಿಸ್ಬೇಕನ್ನೋಂಥದ್ದು ಗುಂಪು ದೊಡ್ಡದಾಗ್ತಾ ಇದೆ. ನಾಳೆ ಕೂಡ್ತೀವಿ, ಚರ್ಚೆ ಮಾಡ್ತೀವಿ, ಮುಂದೆ ಏನು ಮಾಡಬೇಕು. ಈ ಅಧ್ಯಕ್ಷತೆಯನ್ನು ಸುತಾರಾಮ್ ಒಪ್ಪು ಪ್ರಶ್ನೆ ಇಲ್ಲ. ಸರ್, ಈಗ ನಾಳೆ ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ತಮ್ಮ ಟೀಮಿಂದ ಅಭ್ಯರ್ಥಿ ಆಯ್ಕೆ ಮಾಡ್ಕೊತೀರಾ ಸರ್? ನೋಡ್ತೀವಿ, ವಿಚಾರ ಮಾಡ್ತೀವಿ. ಎಲ್ಲ ಈಗ ಏನು ಯಾವುದೂ ನಾವು ಯಾರು ಆಗ್ಬೇಕು ಅಭ್ಯರ್ಥಿ ಅನ್ನೋದು ಫೈನಲ್ ಮಾಡಿಲ್ಲ. ನಮ್ಮ ಮನೆ ವಿಜಯಪುರದಲ್ಲಿ ಹೇಳಿದ್ದೇನು, ಎಲ್ಲರೂ ಕೂಡಿ ಒಂದು ಅಭ್ಯರ್ಥಿಯನ್ನು ಸೂಚನೆ ಮಾಡಿದ್ರೆ ಅವ್ರನ್ನ ನಾವು ಅಭ್ಯರ್ಥಿ ಮಾಡ್ತೀವಿ. ರಾಮುಲ್ ಅವರು ಅಸಮಾಧಾನಗೊಂಡಿದ್ದಾರೆ. ಎಲ್ಲರ ಅಸಮಾಧಾನ ಅದಾರ ರೀ. ಈಗ ಯಾರೂ ಸಮಾಧಾನ ಇಲ್ಲ. ಅವ್ರ ಹಿಂದಿದ್ದು ಚೀಲಗಳು ಅಟ್ಟೆ ಸಮಾಧಾನ. ಎಲ್ಲ ನೋಡ್ರಿ, ಯಾವಾಗಲೂ ಭಾಳ ದಿವಸ ಅನ್ಯಾಯ, ಸರ್ವಾಧಿಕಾರ, ಈ ಮನೋಭಾವನೆ ಯಾವ ನಾಯಕನ ಬಳಿ ಇರ್ತದೆ ಆ ನಾಯಕನ ಅಂತ್ಯ ಆಗೋದೆ. ಹಂಗೆ ಇದು ಅಂತ್ಯದ ಕಾಲ ಬಂದಿದೆ. ಮಾಡಲಿ. ನೋಡ್ರಿ, ವಿಜಯೇಂದ್ರನ ಆಲ್ ದಿ ಬೆಸ್ಟ್ ಅಂದ್ರೆ ಎಷ್ಟು ದುರಹಂಕಾರ ಐತೆ ಅಂತ ಮನುಷ್ಯಾಗ. ದುಡ್ಡು ಮಾತಾಡಿಸ್ತಾ ಇದೆ. ದುಡ್ಡು ಅದು ದುರ್ದೈವ. ಅಂದ್ರೆ ರಾಜ್ಯದಾಗಿರುವಂಥ ಸರ್ಕಾರ ಅವ್ರ ಜೊತೆಗಿದೆ. ನಾವೇನು ಮಾಡೋದು? ನಾವು 2 ಹಂತದಲ್ಲಿ ಮಾಡ್ತಾ ಇದ್ದೀವಿ. ತಟಸ್ಥ ಗುಂಪಿನ ಜೊತೆಗೂ ಮಾತುಕತೆ ಆಗಿದೆ. ನಾವೆಲ್ಲ ಒಂದಾಗಿ ಕಂಪ್ಲೇಂಟನ್ನು ಹೈಕಮಾಂಡ್ಗೆ ಮಾಡ್ತೀವಿ. ಅಟ್ಟು ಮೀರಿ ನಮ್ಗೆ ವಿಜೇಂದ್ರನೇ ಬೇಕಂದ್ರೆ ನೋಡೋಣ. ನಾವು ವಿಜೇಂದ್ರನೇ ಇಂದ್ರ ಚಂದ್ರ ಅವರು ತಿಳ್ಕೊಂಡಿದ್ದು ನೋಡೋಣ. 28 ಜನ ಜಿಲ್ಲಾಧ್ಯಕ್ಷರ ಪಟ್ಟಿನ ಪ್ರಕಟ ಮಾಡಿದ್ದಾರೆ. ಈಗ ಅದನ್ನ ಪಟ್ಟಿ ನೀವು ಒಪ್ತೀರಾ ಒಪ್ಪೋದಿಲ್ಲ? ನೋಡ್ರಿ, ಆಯಾ ಜಿಲ್ಲಾದಾಗಿನ ಶಾಸಕರು, ಸಂಸದರು, ಹಿರಿಯ ನಾಯಕರು, ಮೂಲ BJP ಅವರು ಅದಾರೆ. ಅವ್ರನ್ನೆಲ್ಲನೂ ವಿಶ್ವಾಸ ತೊಗೊಂಡು ಮಾಡಬೇಕಾಗಿತ್ತು. ಅಷ್ಟೇ ಮಾಡಿಲ್ಲ. ಅದು ಮುಂದಿನ ಪರಿಣಾಮಕ್ಕೆ ತಯಾರಾಗಬೇಕಷ್ಟೇ.